ಸಂದರ್ಭದಲ್ಲಿ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಗ್ಯಾರಂಟಿಗಳನ್ನು ಕೊಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿರಲಿಲ್ಲ. ಹೇಗಾದರೂ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದು ಹಪಾಹಪಿ ಕಾಂಗ್ರೆಸ್ ಪಕ್ಷಕ್ಕೇನಿತ್ತು. ಸಾಕಷ್ಟು ಭರವಸೆಗಳನ್ನು ಕೊಟ್ಟು ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಕಳೆದ ನಂತರದಲ್ಲಿ ಮೊದಲನೇದಾಗಿ ಇವರು ಯಾವುದೇ ಗ್ಯಾರಂಟಿಗಳು ಸರಿಯಾಗಿ ತಲುಪಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. 4 ತಿಂಗಳು 5 ತಿಂಗಳು ಗೃಹಲಕ್ಷ್ಮಿ ಯೋಜನೆಗಳನ್ನು ತಡೆ ಹಿಡಿದುಕೊಂಡು ಚುನಾವಣೆ ಬಂದಾಗ ಒಂದು ರೀತಿ ಚುನಾವಣಾ ಲಕ್ಷ್ಮಿ ಆಗಿರುವಂಥದ್ದು ಗೃಹಲಕ್ಷ್ಮಿ. ಇವತ್ತು ವಿದ್ಯಾರ್ಥಿಗಳು ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಒಂದೊಂದಾಗಿ ನೆಪಗಳನ್ನು ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳು ಏನಿದ್ದಾರೆ ಆ ಸಂಖ್ಯೆಯನ್ನು ಲಕ್ಷ ಸಂಖ್ಯೆಯನ್ನು ಇಳಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು. ಒಂದು ಈ ಸಂದರ್ಭ ಹೇಳ್ತಾನೆ, ಯಾರು ಅದಕ್ಕೆ ಅರ್ಹರಿದ್ದಾರೋ ಕೊಡಬೇಕು ಅನ್ನೋದ್ರ ಬಗ್ಗೆ 2 ಮಾತಿಲ್ಲ. ಇವ್ರದೇ ಸರ್ಕಾರ ಇತ್ತಲ್ಲ, ಹಾಗಾದರೆ 3 ವರ್ಷದ ಕೆಳಗೆ ಕೊಡಬೇಕಾದ್ರೆ ಇದನ್ನು ಯಾಕೆ ಯೋಚನೆ ಮಾಡಲಿಲ್ಲ? ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ, ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ ದೇಶಪಾಂಡೆ ಅವರು ಹೇಳ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿಗಳಿಂದ ನಮ್ಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. ಹಿಂದಿನ ಮುಖ್ಯಮಂತ್ರಿಗಳ ಹಣಕಾಸಿನ ಏನಿದ್ರು ಬಸವರಾಜ ರೆಡ್ಡಿ ಅವರು ಗ್ಯಾರಂಟಿಗಳಿಂದ ಇವತ್ತು ಆರ್ಥಿಕ ಸಂಕಷ್ಟದಲ್ಲಿ ಕರ್ನಾಟಕ ಸಿಲುಕಾಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ವಾಸ್ತವಿಕ ಸತ್ಯವನ್ನು ಮರೆಮಾಚಿ ಇವತ್ತೇನೋ ಭಾಳ ಸುಧಾರಣೆ ಮಾಡ್ತೇವೆ ಅಂತೇಳಿ ಇವತ್ತು ಲಕ್ಷ ಫಲಾನುಭವಿಗಳನ್ನು ಕಡಿತ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ನಾನು ಕಾಂಗ್ರೆಸ್ ಮುಖಂಡರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ಅನರ್ಹರಿಗೆ ಯಾಕೆ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಹೇಳಬೇಕಿತ್ತಲ್ಲ, ಹಾಗಾದರೆ ಏನು ಮುಖಪುಟದಲ್ಲಿ ಜಾಹೀರಾತುಗಳನ್ನು ಕೊಡ್ತಾ ಇದ್ರಲ್ಲ, ಅರ್ಹರಿಗೆ ಮಾತ್ರ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಬೇಕಿತ್ತು ಮುಂಚೆ. ಎಲ್ಲಿ ಹೇಳಿದ್ರು ನೀವು? ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಕೊಡ್ತೇನೆ ಅಂತೇಳಿ ಈಗ ಅವರು ಅನರ್ಹರು ಅಂತೇಳಿ ಅವರು ಅಪಮಾನ ಮಾಡುವಂಥ ಕೆಲಸ ಇವತ್ತೇನೋ ಕಾಂಗ್ರೆಸ್ ಸರ್ಕಾರ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಚುನಾವಣೆ ಸಂದರ್ಭ ಬಂದಾಗ ಹೇಳೋದೊಂದು, ಈಗ ಬೇರೆ ಧ್ವನಿಯನ್ನು ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು, ಕತ್ತರಿ ಆಗ್ತಕ್ಕಂಥ ಕೆಲಸ ಯೋಜನೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಬಿಜೆಪಿ ಬೆಂಬಲ ತೀವ್ರ ಥರದ ಹೋರಾಟ ಮಾಡ್ತಾ ಇದೆ. ಒಂದು ಪಾದಯಾತ್ರೆ ಮಾಡಿದ್ರು ಕೂಡ JDS ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ನಿಲುವೇನಾಗಿದೆ? ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಬಿಡದಿಲಿರ್ತಕ್ಕಂಥ ರೈತರ ಸಮಸ್ಯೆ ಇರ್ಬೋದು, ರಾಜ್ಯದಲ್ಲಿ ಎಲ್ಲೇ ರೈತರ ಸಮಸ್ಯೆ ಇದ್ದಾಗೂ ಕೂಡ ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಇರ್ತದೆ. ಹಾಗಾಗಿ ಬಿಡದಿನಲ್ಲೂ ಕೂಡ ಒತ್ತಾಯಪೂರ್ವಕವಾಗಿ ರೈತರ ಜಮೀನನ್ನು ಕಸ್ಕೊಳ್ಳೋದಕ್ಕೆ ಇವತ್ತೇನೋ ರಾಜ್ಯ ಸರ್ಕಾರ ಹೊರಟಿದೆ. ಸ್ವತಃ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆಸಕ್ತಿ ವಹಿಸಿರ್ತಕ್ಕಂಥದ್ದು. ಇವತ್ತು ಒಳ್ಳೆ ಆಡಳಿತ ನೀಡ್ತೇವೆ ಅಂಥೇಳಿ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಅಕ್ಷಮ್ಯ ಅಪರಾಧ. 100% 100% ರೈತರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನು ಯಾವುದೇ ಒಂದು ಟೌನ್ಶಿಪ್ಗಾಗಲಿ ಮತ್ತೊಂದು ಕಾಲ ಬಿಡ್ಕೊಡೋದಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಆ ಪಕ್ಷದ ಏನು ರಾಹುಲ್ ಗಾಂಧಿಯವರಿದ್ದಾರೆ ವಿಪಕ್ಷ ನಾಯಕರು, ನಾನು ಆಗ್ರಹ ಪಡಿಸ್ತೇನೆ, ನೀವಾದರೂ ಕೂಡ ನಿಮ್ಮ ಸರ್ಕಾರ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಇವತ್ತು ರೈತರನ್ನು ಒಕ್ಕಲೆಬ್ಸೋಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂಥ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯು ಕೂಡ ರೈತರ ಪರವಾಗಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಶಿವಕುಮಾರ್ ಅವರು ಹೇಳಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ಯೋಜನೆಯನ್ನು ಒಪ್ಪಿಕೊಂಡಿದ್ದಾರೆ, ಅವರೇ ಖುಷಿ ಪಟ್ಟಿದ್ದಾರೆ. ಮೊನ್ನೆ ಭೇಟಿಯಾದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಹೇಳಿಕೊಂಡು ಇಲ್ಲಿ ದಲ್ಲಾಳಿತನ ಮಾಡೋದಕ್ಕೇನು ಕಾಂಗ್ರೆಸ್ ಸರ್ಕಾರ ಹೊರಟಿದೆ, ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ರೈತರ ವಿಶ್ವಾಸಕ್ಕೆ ಏನು ಹೇಳ್ತದೆ, KDB ರೂಲ್ಸ್ ಏನು ಹೇಳ್ತದೆ, 70-80% ರೈತರು ಒಪ್ಪಿಗೆ ಕೊಟ್ಟ ಮೇಲೆ ಭೂ ಸ್ವಾಧೀನ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಬಿಡದಿ ವಿಚಾರದಲ್ಲಿ 100% ರೈತರು ಇದ್ರ ವಿರುದ್ಧ ಇದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದ್ರು ಸಹ ಇವತ್ತು ಒತ್ತಾಯಪೂರ್ವಕವಾಗಿ ರೈತರ ಮೇಲೆ ಇವತ್ತು ಹೇರೋದಕ್ಕೆ ಹೊರಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಬುರುಡೆ ಕೇಸು ಮತ್ತೆ ಮರು ತನಿಖೆಯನ್ನು ಮಾಡಬೇಕು. ನೋಡ್ರಿ, ಬುರುಡೆ SIT ತನಿಖೆ, ಧರ್ಮಸ್ಥಳ ವಿಚಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರವೇ ಇಷ್ಟೆಲ್ಲ ರಗಳೆ ಆಗೋದಕ್ಕೆ ಕಾರಣ. ಅಂದಿನ ಮುಖ್ಯಮಂತ್ರಿಗಳು ಸ್ವತಃ ಅವರೇ ಆಸಕ್ತಿಯನ್ನು ವಹಿಸಿಕೊಂಡು
ಹಾದಿಲಿ ಬೀದಿಲಿ ಹೋಗಿರ್ತಕ್ಕಂಥವ್ರನ್ನ ಮಾತನ್ನು ಕಟ್ಕೊಂಡಿದ್ದು SITಗೆ ಆದೇಶ ಮಾಡಿದ್ರು ಹಿಂದಿನ ಮುಖ್ಯಮಂತ್ರಿಗಳು. ಏನು ಕನಿಷ್ಠ ಪಕ್ಷ ಧರ್ಮಸ್ಥಳ ಅಂತ ಹೇಳಿದ್ರೆ ಕೇವಲ ಕರ್ನಾಟಕ ಅಲ್ಲ, ಇಡೀ ದೇಶದ ಮೂಲೆ ಮೂಲೆಗಳಿಂದ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಬರುವಂಥದ್ದು. ಅಂಥ ಒಂದು ಪವಿತ್ರ ಸ್ಥಳದ ಬಗ್ಗೆ SITಗೆ ಆದೇಶ ಮಾಡ್ತೇನೆ ಅಂತೇಳಿ ತೀರ್ಮಾನ ಮಾಡೋ ಮುಂಚಿತವಾಗಿ ಮುಖ್ಯಮಂತ್ರಿಗಳು ತಮ್ಮ ವಿವೇಚನೆಯನ್ನು ಬಳಸಬೇಕಾಗಿತ್ತು. ಆದರೆ ಅಂದಿನ ಮುಖ್ಯಮಂತ್ರಿಗಳು ಆತುರವಾಗಿ ಏನು ಅರ್ಬಲ್ ನಕ್ಸಲರ ಮಾತನ್ನು ಕಟ್ಕೊಂಡು SITಗೆ ಆರ್ಡ್ರ್ ಮಾಡಿದರು, ಆದೇಶ ಮಾಡಿದರು. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಅದು ಗಂಡಾಂತರ ತಂದುಬಿಟ್ಟಿದೆ. ಯಾರ ಮಾತು ಕಟ್ಕೊಂಡು ಇವತ್ತು ಇಲ್ಲಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದರು. ನೂರಾರು ಕೋಟಿ ರೂಪಾಯಿ ಇದರಲ್ಲಿ ಅವ್ಯವಹಾರ ಆಗಿದೆ, ಲಂಚ ಕೊಟ್ಟಿದ್ದಾರೆ, ಇವರಿಗೆ ಅವ್ರ ಮೇಲೆ ಹಣವನ್ನು ಕೊಟ್ಟು ಸುಳ್ಳು ಹೇಳಿಕೆಗಳನ್ನು ನೀಡುವಂಥ ಕೆಲಸ ಆಗಿದೆ. ಯಾರು ಹೊಣೆ? ಕಾಂಗ್ರೆಸ್ ಸರ್ಕಾರವೇ ಇದನ್ನು ಹೊಣೆಯನ್ನು ಹೊರಬೇಕು. ಇದರಲ್ಲಿ ತನಿಖೆ ಮಾಡೋದಕ್ಕೆ ಏನೂ ಉಳ್ಕೊಂಡಿಲ್ಲ. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಧರ್ಮಸ್ಥಳದ ವಿಚಾರದಲ್ಲಿ ಏಕಾಏಕಿ SIT ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಆಸಕ್ತಿ ಏನಿತ್ತಿದ್ರಲ್ಲ. ಹಾಗಾದರೆ ಇದು ಇವತ್ತು ರಾಜ್ಯದ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಯಾವುದೇ ತನಿಖೆ ಅವಶ್ಯಕತೆ ಇಲ್ಲ. ಯಾರು ಅವತ್ತು ಆದೇಶ ಮಾಡಿದ್ರು ಇದು ಕಾಂಗ್ರೆಸ್ ಸರ್ಕಾರ, ಎಲ್ಲರೂ ಕೂಡ ಇದರಲ್ಲಿ ಸೂತ್ರಧಾರಿಗಳು ಕೂಡ ಇದ್ದಾರೆ, ಪಾತ್ರಧಾರಿಗಳು ಕೂಡ ಸರ್ಕಾರದಲ್ಲೇ ಇದ್ದಾರೆ. ಆ ಸತ್ಯದ್ದು ಬಹಿರಂಗ ಆಗಬೇಕಾಗಿದೆ. ಕೆಲವರು ಖಾತೆಯನ್ನು ವಹಿಸ್ಕೊಂಡಿಲ್ಲ. ಕೃಷ್ಣ ಬೈರೇಗೌಡರು ಇನ್ನು ಕೊಡದರ BDA ಮಾಡಿ 2 ಕೋಟಿ ಇಲ್ಲ ಇನ್ನೂ ಕೂಡ ಮಂತ್ರಿಮಂಡಲದ ವಿಸ್ತರಣೆ ಸಂಪೂರ್ಣವಾಗಿ ಆಗಿಲ್ಲ. ಈ ಸರ್ಕಾರದಲ್ಲಿ ಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಶಾಸಕ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ ತಮ್ಮ ಮುಖೇನ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೀವು ಕ್ಯಾಬಿನೆಟಿಗೆ ಸೇರಬೇಕು ಅಂತ ಹೇಳಿದ್ರೆ 2 ಕೋಟಾ ಇರುವಂಥದ್ದು. ಒಂದು ಮ್ಯಾನೇಜ್ಮೆಂಟ್ ಕೋಟಾ ಇದೆ, ಮತ್ತೊಂದು ಪೇಮೆಂಟ್ ಕೋಟಾ ಇದೆ. ಇವೆರಡು ಕೋಟಾದಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಶಾಸಕರು ಬಿಟ್ಟಿರುವಂಥದ್ದು. ಹಾಗಾಗಿ ಯಾರ್ಯಾರು ಮಂತ್ರಿಗಳಾಗಬೇಕು, ಯಾವ ಖಾತೆಗಳು ಬೇಕು, ಖಾತೆಗಳು ಸಿಕ್ಕ ಮೇಲೆ ಯಾವ ಜಿಲ್ಲೆ ಉಸ್ತುವಾರಿಗಳು ಬೇಕು, ಮುಂಚೆನೇ ಕೂತು ತೀರ್ಮಾನ ಮಾಡಿ ಅದಕ್ಕೇನು ಬೆಲೆ ಕಟ್ಟಬೇಕು ಅದು ಕಟ್ಟಿ ಆಮೇಲೆ ಮಂತ್ರಿಮಂಡಲಕ್ಕೆ ಹೋಗಬೇಕು ಅಂತೇಳಿ ರಾಜ್ಯದ ಜನರ ಪರವಾಗಿ ನಾನು ಕೇಳ್ಕೊಳ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.